ನಿಮ್ಮ ಡಾಕ್ಟರ್ ಟಿವಿ 9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ 9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಲಿವರ್ ನಮ್ಮ ದೇಹದ ಬಹುಮುಖ್ಯವಾದ ಅಂಗ. ಲಿವರ್ ಆಹಾರವನ್ನ ಶಕ್ತಿಯನ್ನ ಪರಿವರ್ತಿಸುತ್ತೆ, ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುತ್ತೆ, ಪಿತ್ತರಸವನ್ನ ಉತ್ಪಾದಿಸುತ್ತೆ, ರಕ್ತದಿಂದ ವಿಷವನ್ನ ಫಿಲ್ಟರ್ ಮಾಡುತ್ತೆ ಮತ್ತು ಹೆಚ್ಚುವರಿ ಗ್ಲುಕೋಸ್ ಅನ್ನ ಸಂಗ್ರಹಿಸೋದು ಸೇರಿದಂತೆ ವಿವಿಧ ಚಯಾಪಚಯ ಕ್ರಿಯೆಗಳಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ. ಲಿವರ್ ಫೇಲ್ಯೂರ್ನ ಲಕ್ಷಣಗಳು ತಕ್ಷಣಕ್ಕೆ ಗೊತ್ತಾಗೋದಿಲ್ಲ, ಆದರೆ ಮಿತಿ ಮೀರಿದ ಮೇಲೆ ಇದರ ಸಮಸ್ಯೆ ಗೋಚರವಾಗುತ್ತೆ. ಅಂದಹಾಗೆ ಲಿವರ್ ಫೇಲ್ಯೂರ್ಗೆ ಕಾರಣಗಳೇನು? ಲಿವರ್ ಟ್ರಾನ್ಸ್ಪ್ಲಾಂಟ್ನ ಅಗತ್ಯ ಯಾರಿಗೆಲ್ಲ ಇರುತ್ತೆ? ಲಿವರ್ನ ಕಾಳಜಿ ಹೇಗಿರಬೇಕು? ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಹೆಪ್ಟಾಲಜಿ ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಅಖಿಲ್ ದೇಶ್ಮುಖ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಲಿವರ್ ಹೆಲ್ತ್ ಮೇಲೆ ಕಾಳಜಿ ವಹಿಸೋದೇ ಇಲ್ಲ. ಮನುಷ್ಯರ ಓವರ್ ಆಲ್ ಹೆಲ್ತ್ ಚೆನ್ನಾಗಿರಬೇಕು ಅಂತ ಅಂದ್ರೆ ಲಿವರ್ ಆರೋಗ್ಯ ಚೆನ್ನಾಗಿರೋದು ಎಷ್ಟು ಪ್ರಾಮುಖ್ಯತೆಯನ್ನ ವಹಿಸುತ್ತೆ ಅಂತ ನೀವು ಹೇಳೋದು? ನೋಡಿ, ನಮ್ಮ ದೇಹದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ನೀವು ನನಗಂತ ಕೇಳಿದ್ರೆ ಲಿವರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕಿಡ್ನಿ ಫೇಲಿಯರ್ ಆದರೆ ಡಯಾಲಿಸಿಸ್ ಇದೆ, ಹಾರ್ಟ್ ಏನಾದರೂ ತೊಂದರೆ ಆದರೆ ಸ್ಟೆಂಟ್ಗಳು ಮತ್ತು ಬೈಪಾಸ್ ಮಾಡ್ಬೋದು. ಬಟ್ ಲಿವರ್ ತೊಂದರೆ ಆದರೆ ಒಂದೇ ಟ್ರೀಟ್ಮೆಂಟ್ ಇರೋದು, ಅದು ಟ್ರಾನ್ಸ್ಪ್ಲಾಂಟೇಷನ್. ಲಿವರು ನಮ್ಮ ಬಾಡಿಯಲ್ಲಿ ತುಂಬ ಕೆಲಸಗಳನ್ನು ಮಾಡುತ್ತೆ. ಒಂದು ನೋಡಿ, ಪಿತ್ತ ಏನು ಲಿವರಲ್ಲಿ ಪ್ರೊಡ್ಯೂಸ್ ಆಗುತ್ತೆ, ಅದು ವೇಸ್ಟ್ ಪ್ರಾಡಕ್ಟ್ಸ್ ಎಲ್ಲ ಹೊರಗಡೆ ಹಾಕೋಕ್ಕೆ ಕೆಲಸ ಮಾಡುತ್ತೆ. ಬ್ಲಡ್ಡು ಥಿಕ್ಕಾಗಿಡೋಕ್ಕೆ ಕಾರಣ ಲಿವರು. ಮತ್ತು ಇಂಪಾರ್ಟೆಂಟ್ ಪ್ರೋಟೀನ್ ಸಿಂಥಸಿಸ್ ಮಾಡೋದು ಲಿವರ್. ಸೊ ಲಿವರ್ ಏನಾದರೂ ತೊಂದರೆ ಆಯ್ತಂದರೆ ಇವೆಲ್ಲ ಫಂಕ್ಷನ್ಸು ಹೋಗ್ಬಿಡುತ್ತೆ. ಅದರಿಂದ ತೊಂದರೆಗಳು ಅಂದರೆ ಬ್ಲೀಡಿಂಗ್ ಆಗೋದು, ಕಾಮಣಿ ಕಾಣ್ಕೊಳೋದು, ಹೊಟ್ಟೆಯಲ್ಲಿ ನೀರು ತುಂಬೋದು, ಇದು ಲಿವರ್ ಫೇಲಿಯರ್ದು ಸಿಂಪ್ಟಮ್ಸ್. ಮತ್ತು ಅಂದರೆ ಇದು ತೊಂದರೆ ಆದರೆ ಇದೆಲ್ಲ ಕಾಣ್ಕೊಳ್ಳುತ್ತೆ. ಡಾಕ್ಟರ್, ಲಿವರ್ಗೆ ಅಂದರೆ ಸಮಸ್ಯೆ ಶುರುವಾಗೋದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ. ಮುಖ್ಯವಾಗಿ ಲಿವರ್ ಹೆಲ್ತ್ ಹಾಳಾಗೋದು ಯಾವ ಕಾರಣಕ್ಕೆ, ಮತ್ತೆ ಯಾವೆಲ್ಲ ವಿಧಗಳಿದೆ ಲಿವರ್ಗೆ ಸಂಬಂಧಪಟ್ಟ, ಅಂದರೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತಲ್ಲ, ಯಾವ ರೀತಿಯಾದ ಸಮಸ್ಯೆಗಳು ಬರುತ್ತೆ? ಮುಂಚೆ ಕಾರಣಗಳು ಕೇಳಿದ್ರೆ, ಮುಂಚೆ 2000ಕ್ಕಿಂತ ಮುಂಚೆ ನೋಡಿದ್ರೆ ಇಟ್ ಈಸ್ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್, ಅಂದರೆ ಮದ್ಯ ಸೇವನೆಯಿಂದ ಲಿವರ್ ತೊಂದರೆ ಉಂಟಾಗೋದು ಮುಂಚೆ ಭಾಳ ಕಾಮನ್ ಆಗಿರೋದು. ಈಗ ಏನಂತೀರಿ, ಮೋಸ್ಟ್ ಕಾಮನ್ ಕಾಸ್ ಆಫ್ ಲಿವರ್ ಡಿಸೀಸ್ ಅಂತಂದರೆ ಫ್ಯಾಟಿ ಲಿವರ್ ಡಿಸೀಸ್. ನೋಡಿ, ಬೆಂಗಳೂರು ಅಂತ ಊರಿನಲ್ಲಿ ಮೋಸ್ಟ್ ಕಾಮನ್ ನೋಡಿ, ವೈಟ್ ಫೀಲ್ಡಲ್ಲಿ ಅಲ್ಲಿ ಇಂಜಿನಿಯರ್ಸ್ ತುಂಬ ಇರೋದರಲ್ಲಿ ಅಲ್ಲಿ ನೋಡಿದ್ರೆ ನಮ್ಮ ಒ ಪಿ ಡಿಗೆಲ್ಲ ಫ್ಯಾಟಿ ಲಿವರ್ ಇಟ್ಕೊಂಡು ತುಂಬ ಜನ ಬರ್ತಾರೆ. ಸೊ ಮೋಸ್ಟ್ ಕಾಮನ್ ಕಾಸ್ ಆಫ್ ಲಿವರ್ ಡಿಸೀಸ್ ಅಂತ ಕೇಳಿದ್ರೆ ಈಗ ಬರೋದು ಫ್ಯಾಟಿ ಲಿವರ್ ಡಿಸೀಸ್. ಆಮೇಲೆ ಆಲ್ಕೋಹಾಲ್, ಮದ್ಯ ಸೇವನದಿಂದ, ಮತ್ತು ವೈರಲ್ ಡಿಸಾರ್ಡರ್ಸ್, ಮತ್ತು ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಮತ್ತು ಸ್ವಲ್ಪ ರೇರ್ ಡಿಸಾರ್ಡರ್ಸ್ ಅಂತಂತಂದರೆ ಆಟೋಇಮ್ಯೂನ್ ಹೆಪಟೈಟಿಸ್ ಅಂತ ಹೇಳ್ತೀವಿ. ದೀಸ್ ಆರ್ ದ ಕಾಮನ್ ಕಾಸಸ್ ಆಫ್ ಲಿವರ್ ಡಿಸೀಸ್. ಇದೇ ಮುಖ್ಯ ಕಾರಣಗಳು ಲಿವರ್ ತೊಂದರೆ ಆಗೋದಕ್ಕೆ. ಡಾಕ್ಟರ್, ಈಗ ಲಿವರ್ಗೆ ಸಂಬಂಧಪಟ್ಟ ತೊಂದರೆಗಳು ಸಾಮಾನ್ಯವಾಗಿ ಅದು ತುಂಬ ಮೇಜರ್ ಆಗೋವರೆಗೂ ಅದರ ಲಕ್ಷಣಗಳೇ ಕಾಣಿಸ್ಕೊಳ್ಳೋದಿಲ್ಲ. ಈ ರೀತಿ ಮೇಜರ್ ಆದಮೇಲೆ ಟ್ರೀಟ್ಮೆಂಟ್ ಕೊಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಯಾವೆಲ್ಲ ಅರ್ಲಿ ಸಿಂಪ್ಟಮ್ಸ್ನ ಪೇಷಂಟ್ಸ್ ಅಬ್ಸರ್ವ್ ಮಾಡಬೇಕು? ಲಿವರ್ಗೆ ಸಂಬಂಧಪಟ್ಟಂತೆ ಸಮಸ್ಯೆ ಶುರುವಾದಾಗ ಹೇಗೆ ಅದನ್ನು ಪತ್ತೆ ಹಚ್ಚಬೇಕು? ಭಾಳಷ್ಟು ಲಿವರ್ ತೊಂದರೆಗಳನ್ನಿದೆ. ಫಸ್ಟ್ ಸ್ಟಾರ್ಟ್ ಆಗೋದು ಲಿವರ್ ಟೆಸ್ಟ್ ಮಾಡಿದಾಗ. ಲಿವರ್ ಟೆಸ್ಟು ಯಾವಾಗ ಮಾಡಿರ್ತೀವಿ ಅವಾಗೆ ಸ್ವಲ್ಪ ಲಿವರ್ ಎನ್ಸೈಮ್ಸ್ ಆದರೂ ಆಗಲಿ, ಲಿವರ್ ಟೆಸ್ಟ್ಗಳು ಮೇಲೆ ಕೆಳಗಿರ್ತವೆ. ಅವಾಗೇ ನಾವೇನಾದರೂ ಡಾಕ್ಟ್ರಿಗೆ ಹೋಗಿ ಕಂಡ್ರೆ ಅವಾಗ ಅರ್ಲಿ ಟ್ರೀಟ್ಮೆಂಟ್ ಈಸ್ ಆಲ್ವೇಸ್ ಬೆಟರ್. ಈಗ ಲಿವರ್ ಏನಾಗುತ್ತೆ, ಇದೇ ಎನ್ಸೈಮ್ ರೇಸೋ ಅವ್ರ ಫ್ಯಾಟಿ ಲಿವರ್ ಏನಿರುತ್ತಲ್ಲ, ಭಾಳ ವರ್ಷ ಇತ್ತಂತಂತಂದರೆ ಅದರಿಂದ ನೆಕ್ಸ್ಟ್ ಸ್ಟೇಜು ಸಿರೋಸಿಸ್ ಅಂತ ಏನು ಹೇಳ್ತೀವಲ್ಲ, ಅಂದರೆ ನಾರ್ಮಲ್ ಲಿವರ್ ಏನಿರುತ್ತೆ ಸ್ಪಂಜ್ ಥರ ಇರುತ್ತೆ, ಒಂಥರ ಸಾಫ್ಟಾಗಿರುತ್ತೆ. ಸಿರೋಸಿಸ್ ಅಂದ್ರೇನು, ಗಟ್ಟಿ ಆಗೋದು ಲಿವರು, ಹಾರ್ಡ್ ಆಗಿಬಿಡುತ್ತೆ ಲಿವರು. ಯಾವಾಗ ಸಿರೋಸಿಸ್ ಆಗುತ್ತೆ ನೆಕ್ಸ್ಟ್ ಚಾನ್ಸ್ ಏನಾಗುತ್ತೆ, ಫೇಲಿಯರ್ಗೆ ಹೋಗುತ್ತೆ. ಸೊ ಎಲ್ಲ ಲಿವರ್ ತೊಂದರೆಗಳು ಏನು ತೋರಿಸ್ಬೇಕಂತಿಲ್ಲ. ಕಾಮಣಿ ಆಗಿರ್ಬೋದು, ಹೊಟ್ಟೆಯಲ್ಲಿ ನೀರು ತುಂಬೋದಾಗಿರೋದು, ಬ್ಲಡ್ ವಾಂತಿ ಆಗೋದು, ಲ್ಯಾಟ್ರಿನ್ ಜಾಗದಲ್ಲಿ ಬ್ಲಡ್ ಹೋಗೋದು, ಇದೆಲ್ಲ ಲಿವರ್ ಫೇಲಿಯರಿಂದ ಆಗುವ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಬಟ್ ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನು ಬರ್ತಾರೆ ಲಿವರ್ ತೊಂದರೆ ಇರ್ಬೋದು ಒಳಗಡೆ, ಇವೆಲ್ಲ ಕಾಣ್ಕೊಡೋದಿಲ್ಲ. ಬಟ್ ಕಂಡು ಬಂದಾಗ ಟ್ರೀಟ್ಮೆಂಟ್ ಭಾಳ ಅಗತ್ಯವಾಗಿರುತ್ತದೆ. ಡಾಕ್ಟರ್, ಈ ರೀತಿ ಆದಾಗ ನೀವು ಹೇಳ್ದಂಗೆ ಸಿರೋಸಿಸ್ ಆಗಿರ್ಬೋದು ಅಥವಾ ಲಿವರ್ ಫೇಲ್ಯೂರ್ ಅಂತಹ ಲಕ್ಷಣಗಳು ಕಾಣಿಸ್ಕೊಂಡಾಗ ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ? ಇದಕ್ಕೆ ಸಂಪೂರ್ಣವಾಗಿ ಪೇಷಂಟ್ ಗುಣಮುಖ ಆಗೋದಕ್ಕೆ ಸಾಧ್ಯನಾ? ಲಿವರ್ ಹೆಲ್ತ್ ರಿಕವರ್ ಆಗಬಹುದಾ ಕಂಪ್ಲೀಟ್ ಆಗಿ? ಈಗ ನೋಡಿ, ಫ್ಯಾಟಿ ಲಿವರ್ದಲ್ಲೂ ಗ್ರೇಡಿಂಗ್ ಇದ್ದಾವೆ, 1, 2, 3 ಅಂತಿದೆ.
ಅವಾಗ ಫ್ಯಾಟಿ ಲಿವರ್ ಗ್ರೇಡ್ 1 2 3 ಅಂತಿದ್ದಾಗ ನಾವು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಡೈಟು ಮತ್ತು ಎಕ್ಸಸೈಸಿಂದ ಇದೆಲ್ಲ ರಿವರ್ಸಿಬಲ್ ಆಗುತ್ತೆ, ವಾಪಸ್ ಹೋಗಿಬಿಡುತ್ತೆ. ಬಟ್ ಏನು ಲಿವರ್ ಸಿರೋಸಿಸ್ ಆದಾಗೆ, ಲಿವರ್ ಸಿರೋಸಿಸ್ ಅಂತ ನಾ ಯಾವಾಗ ಹೇಳ್ತೀನೋ ಆವಾಗ ನಮ್ಮದು ಟ್ರೀಟ್ಮೆಂಟು ಭಾಳಷ್ಟು ವರ್ಕ್ ಆಗೋದಿಲ್ಲ. ಈಗ ಲಿವರ್ ಸಿರೋಸಿಸಿಂದ ಯಾವಾಗ ಲಿವರ್ ಫೇಲಿಯರ್, ಕಾಮಣಿ, ಹೊಟ್ಟೆಲಿ ನೀರು ಮತ್ತು ಬ್ಲಡ್ ವಾಂತಿ ಆಗೋದು ಅವ್ರ ಬ್ಲಡ್ ಥಿನ್ ಆಗಿರೋದ್ರಿಂದ ಇದು ಯಾವಾಗ ಕಂಡುಬಿಡುತ್ತೆ ಅವಾಗ ಟ್ರಾನ್ಸ್ಪ್ಲಾಂಟು ನೆಸಸರಿ ಆಗಿಬಿಡುತ್ತೆ. ಟ್ರಾನ್ಸ್ಪ್ಲಾಂಟ್ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಬಟ್ ಮುಂಚೆ ಸ್ಟೇಜಸ್ಸಲ್ಲೆಲ್ಲ ನಾವು ಟ್ರೀಟ್ಮೆಂಟ್ ಟ್ಯಾಬ್ಲೆಟ್ಸಿಂದ ಎಲ್ಲರಿಂದ ಕಂಟ್ರೋಲ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಈ ಫ್ಯಾಟಿ ಲಿವರ್ ಅಂದರೆ ಫ್ಯಾಟ್ ಸ್ಟೋರ್ ಆಗೋದಕ್ಕೆ ಪ್ರಮುಖವಾಗಿ ಏನು ಕಾರಣಗಳಿರುತ್ತೆ? ಅಂದರೆ ಡಯಟಾ ಅಥವಾ ಜೆನೆಟಿಕಲಿ ಈ ಪ್ರಾಬ್ಲಮ್ ಕೂಡ ಬರುತ್ತಾ? ಯಾವ ಕಾರಣಗಳಿಗಾಗಿ ಇದು ಬರುತ್ತೆ? ಮೋಸ್ಟ್ ಕಾಮನ್ ಅಂತ ನೀವು ಕಾಸ್ ಅಂತ ಕೇಳಿದ್ರೆ ಫ್ಯಾಟಿ ಲಿವರಿಗೆ ಒಂದು ವೇಟ್ ಜಾಸ್ತಿ ಇರೋದ್ರಿಂದ, ನಾವು ಸೆಕೆಂಡ್ ಬರೋದು ಡಯಾಬಿಟೀಸಿಂದ, ಥರ್ಡು ಕೊಲೆಸ್ಟ್ರಾಲಿಂದ. ನೀವು ಹೇಳ್ತಾ ಇರೋದು ಕರೆಕ್ಟು, ಜೆನೆಟಿಕ್ ಕಾಸಸ್ಸು ಇರ್ತವೆ, ಬಟ್ ಅದೆಲ್ಲ ರೇರ್ ಕಾಸಸ್ಸಲ್ಲಿ ಬರುತ್ತೆ. ಇದೇನಾಗುತ್ತೆ, ಡಯಾಬಿಟೀಸು ಜಾಸ್ತಿ ವೇಟ್ ಇರೋದ್ರಿಂದ ಲಿವರಲ್ಲಿ ಫ್ಯಾಟ್ ಸೇರ್ಕೊಳ್ತಿದೆ, ಫ್ಯಾಟಿಂದ ಮತ್ತೆ ಸಿರೋಸಿಸ್ಸಿಗೆ ಹೋಗುತ್ತೆ. ಓಕೆ ಡಾಕ್ಟರ್, ಇನ್ನು ಲಿವರ್ ಹೆಲ್ತ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಪ್ರಾಬ್ಲಮ್ ಕಾಣಿಸೋದಕ್ಕೆ ಕಾರಣ ಡಯಟ್ ಮತ್ತು ಲೈಫ್ ಸ್ಟೈಲ್ ಚೇಂಜೇ ಪ್ರಮುಖ ಅಂತ ನೀವು ಹೇಳ್ತೀರಾ? ಅಥವಾ ಲಿವರ್ ಹೆಲ್ತ್ ಚೆನ್ನಾಗಿರಬೇಕು ಅಂದರೆ ಡಯಟ್ ಯಾವ ರೀತಿ ಆಗಿರಬೇಕು ಅಂತ? ನೋಡಿ, ಡಯಟ್ ಅಂತಂತಂದರೆ ನಮ್ಮದು ಈಗ ಬೇಸಿಕ್ ಫಾರ್ಮುಲಾ ಲಿವರ್ ಸರಿಯಾಗಿ ಇಟ್ಕೋಬೇಕಂತಂದರೆ ಒಂದು ವೇಟ್ ಲಾಸ್. ಈಗಿಂದ ಜನ್ರೇಷನಲ್ಲಾದ್ರಾಗಲಿ ಈಗಿಂದ 2000ಸಲ್ಲಿ ಇಟ್ ಈಸ್ ಬೆಟರ್ ಟು ಬಿ ಅಂಡರ್ ವೇಟ್ ಅಂತೀವಿ. ಆದಷ್ಟು ವೇಟ್ ಕಡಿಮೆ ಇದ್ದಷ್ಟು ಚಂದ. ಯಾಕಂತಂದರೆ ಫಸ್ಟ್ ಫ್ಯಾಟಿ ಲಿವರ್ ಯಾವಾಗ ಸೇರ್ಕೊತದೆ ಅದರಿಂದನೇ ಡಯಾಬಿಟೀಸು, ಅದರಿಂದನೇ ಹೈಪರ್ ಟೆನ್ಷನ್, ಅದರಿಂದನೇ ಹಾರ್ಟ್ ಡಿಸೀಸಸ್, ಅದರಿಂದನೇ ಸ್ಟ್ರೋಕ್. ಫಸ್ಟ್ ಎಲ್ಲದಕ್ಕಿಂತ ಫಸ್ಟ್ ಸ್ಟೇಜ್ ಬರೋದು ಫ್ಯಾಟಿ ಲಿವರ್. ಸೊ ಇದ್ರ ಸಲುವಾಗಿ ಡಯಟ್ ಅಂತ ನೀವು ಕೇಳಿದ್ರೆ, ಈಗ ರೆಡ್ ಮೀಟ್ ನಾವು ಅವಾಯ್ಡ್ ಮಾಡಬೇಕು. ಮಾಂಸ ಪದಾರ್ಥ ಆದಷ್ಟು ಬಿಟ್ಬಿಟ್ಟು ವೆಜಿಟೇಬಲ್ ಪ್ರೋಟೀನ್ಸ್ ಇರುತ್ತಲ್ಲ, ಕಾಯಿ ಪಲ್ಯದಲ್ಲಿ ಏನಾದರೂ ಪ್ರೋಟೀನ್ಸ್ ಬರುತ್ತೆ ಅದು ನಾವು ಅಳವಡಿಸ್ಕೋಬೇಕು. ಮತ್ತು ಇನ್ನೊಂದೇನಂತಂದರೆ ಈ ಕಾಳುಗಳು ಇವೆಲ್ಲ ಭಾಳ ಹೆಲ್ಪ್ಫುಲ್ ಆಗಿರುತ್ತೆ ಲಿವರ್ಗೆ. ಮತ್ತು ಫ್ರೂಟ್ಸ್ ಅಂತ ಕೇಳಿದ್ರೆ ನೀವು ಅರೌಂಡ್ 1 to 2 cups per day ಫ್ರೂಟ್ಸ್ ತೊಗೋಬೋದು. ಫ್ರೂಟ್ ಜ್ಯೂಸಸ್ಗಿಂತ ನಾನು ಫ್ರೂಟ್ಸ್ ಅಂತ ಹೇಳ್ತೀನಿ, ಯಾಕಂದರೆ ಫ್ರೂಟ್ಸಿಂದ ಡೈಟ್ರಿ ಫೈಬರ್ಸ್ ತುಂಬ ಸಿಗುತ್ತದೆ. ಮತ್ತು ಆಯಿಲ್ ಉಪಯೋಗ ಅಂತ ನೀವು ಕೇಳಿದ್ರೆ, ಈಗ ಫಿಶ್ ಆಯಿಲ್ ತುಂಬ ಬೆಟರ್ ಫಾರ್ ದ ಲಿವರ್. ಈಗ ನಾವು ವೆಜಿಟೇರಿಯನ್ ಇದ್ದೀವಿ, ಫಿಶ್ ಆಯಿಲ್ ಆಗೋದಿಲ್ಲ ಅಂತಂತಂದರೆ ಸ್ಯಾಫ್ಲವರ್ ಆಯಿಲ್ ಅಂತ ಬರುತ್ತೆ. ಮತ್ತು ಈಗ ಹಣ್ಣುಗಳಲ್ಲಿ ನೀವು ಯಾವುದಾದ್ರೂ ಸಂಪಾದನೆ ತೊಗೋಬೋದು, ಬಟ್ ಬೆಟರ್ ಟು ಟೇಕ್ ಫ್ರೂಟ್ ನಾಟ್ ಆ್ಯಸ್ ಎ ಜ್ಯೂಸ್. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವೇಟ್ ಲಾಸು. ಈಗ ಎಷ್ಟು ವೇಟ್ ಲಾಸ್ ಮಾಡಬೇಕಪ್ಪ, ನಮ್ಗೆ ಯಾವ್ದು ವೇಟ್ ಕರೆಕ್ಟು ಅಂತ ಕೇಳಿದ್ರೆ, ಈಗ ಸಿಂಪಲ್ ಫಾರ್ಮುಲಾ ಏನಂತಂದರೆ ನಮ್ದು ಹೈಟು 172 centimeter ಇದೆ ಅಂತ ಹೇಳ್ರಿ, -100 ಮಾಡಿದ್ರೆ 72 ಆಗುತ್ತೆ. ಸೊ ಆ ಮನುಷ್ಯಗೆ 72 ಇಸ್ ಆನ್ ಐಡಿಯಲ್ ವೇಟ್. ಹೈಟ್ -100 ಏನು ವೇಟ್ ಬರುತ್ತೆ ಅದೇ ಐಡಿಯಲ್ ವೇಟ್. ಅಷ್ಟು ನಾವು ವೇಟ್ ಟಾರ್ಗೆಟ್ ಇಟ್ಕೋಬೇಕು. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಗಿರಿಜಾ ಅಂತ ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗಿರಿಜಾ ಅವರೇ. ಹಲೋ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಹಲೋ ಡಾಕ್ಟರ್. ಹಾಂ ಹೇಳಿ. ಡಾಕ್ಟರ್, ನನಗೆ ಫೇಸ್ ಮಾತ್ರ ಕಪ್ಪಾಗಿದೆ, ಅದು ಲಿವರ್ ಪ್ರಾಬ್ಲಮ್ ಇದ್ರೆ ಆ ಥರ ಆಗುತ್ತಾ? ಹೌದು, ಲಿವರ್ ತೊಂದರೆ ಆಗಿ ಅಡ್ವಾನ್ಸ್ ಸ್ಟೇಜಸಲ್ಲಿ ಏನಾಗುತ್ತೆ, ನಮ್ಮದು ನಾರ್ಮಲ್ ಲಿವರ್ ಏನು ಮಾಡುತ್ತೆ, ನಮ್ದೇನು ಪಿತ್ತ ಪ್ರೊಡ್ಯೂಸ್ ಆಗುತ್ತೆ ಲಿವರಲ್ಲಿ, ಅದು ಹೊರಗೆ ಒಗೆಯೋಕ್ಕೆ ಕೆಲಸ ಮಾಡುತ್ತೆ ಲಿವರು. ಲಿವರ್ ಯಾವಾಗ ಅಡ್ವಾನ್ಸ್ ಸ್ಟೇಜಲ್ಲಿ ಹೋಗುತ್ತೆ ಆವಾಗ ಅದು ಪಿತ್ತ ಏನಿದೆ ಲಿವರಲ್ಲೇ ಉಳ್ಕೊತಿದೆ. ಅದರಿಂದ ಸ್ಕಿನ್ನು ಡ್ರೈ ಆಗೋದು, ಮತ್ತು ನಮ್ಮದು ಫೇಸ್ ಕರ್ಗಾಗೋದು, ಮತ್ತು ಈಗ ಎಲ್ಲ ಕೈ ಕಾಲಲ್ಲಿ ಒಂದು ಕೆಂಪು ಬಣ್ಣದ ರ್ಯಾಷಸ್ ಥರ ಆಗೋದು, ಇದು ಕಾಮನ್ನು. ಎಸ್, ಧನ್ಯವಾದ ಗಿರಿಜಾ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ. ನಮಸ್ತೆ ಸರ್, ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಳಿ ರಮೇಶ್ ಅವರೇ. ಸರ್ ಏನಿಲ್ಲ, ಇದು ಮಾರ್ನಿಂಗ್ ಟೈಮು ಬ್ರಷ್ ಮಾಡಬೇಕಾದ್ರೆ ಅವಾಗ ಬಾಯಿಂದ ಬ್ಲಡ್ ಬರುತ್ತೆ ಸರ್, ಅದು ಸ್ವಲ್ಪ ನೋಡಿ, ಆ ಥರ ಬ್ಲಡ್ ಬರೋದಾದರೆ ತುಂಬ ಅನೇಕ ಕಾಸಸ್ ಇರ್ತವೆ. ಈಗ ನಿಮ್ಮ ಲಿವರು, ನಾನು ಹೇಳ್ತೀನಿ, ಲಿವರು ನಮ್ಮ ಬ್ಲಡ್ ಗಟ್ಟಿಯಾಗಿ ಇಡೋದಕ್ಕೆ ಕೆಲಸ ಮಾಡುತ್ತೆ. ಬಟ್ ಏನಂತಂದರೆ ಪ್ಲೇಟ್ಲೆಟ್ ಕಡಿಮೆ ಇದ್ರೂ ಬ್ಲೀಡಿಂಗ್ ಬರುತ್ತೆ. ನಿಮ್ಮದು ಹಲ್ಲಲ್ಲಿ ಏನಾದರೂ ಹೊಸಡೋದಲ್ಲದೆ ಏನಾದರೂ ತೊಂದರೆ ಇದ್ರೂ ಬ್ಲೀಡಿಂಗ್ ಬರುತ್ತೆ. ಈ ಥರ ಇದ್ದಾಗ ನೀವು ಅಲ್ಲಿಂದ ಬರಲ್ಲ ಸರ್, ಅಲ್ಲಿ ಒಂದು ಸ್ವಲ್ಪ ಒಳಗಡೆಯಿಂದ ಗಂಟ್ಲಿಂದ ತಗೊಂತಿರ್ವಲ್ಲ ಸರ್, ಕಾಫು ಉಗಿಯೋದಕ್ಕೆ. ಹೌದು, ಆವಾಗ ಬರೋದು ಸರ್, ಅಲ್ಲಿಂದ ಬರೋಲ್ಲ, ಗೊತ್ತಾಗುತ್ತೆ. ನಾನು ಅದು ನೋಡ್ತೀವಿ, ಕಾಫು ಉಗಿಬೇಕಾದ್ರೆ ಆವಾಗ ಬರೋದು ಸರ್. ಇಲ್ಲ, ಆ ಥರ ಬಂದಾಗ ಸ್ವಲ್ಪ ಟೆಸ್ಟ್ಗಳು ಮಾಡಿಸೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಏನಂದರೆ, ನಿಮಗೆ ಆಲ್ರೆಡಿ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಈ ಶುಗರು ಮತ್ತು ಇವೆಲ್ಲ ತೊಂದರೆಗಳು ಇದ್ದಾಗ ಸ್ವಲ್ಪ ಟೆಸ್ಟ್ಗಳನ್ನು ಮಾಡಿಸಿ. ರೂಟೀನ್ ಬ್ಲಡ್ ಟೆಸ್ಟ್ ಏನಿರ್ತವೆ, ಪ್ಲೇಟ್ಲೆಟ್ ಕೌಂಟ್ ನೋಡೋದು, INR ನೋಡಿದ್ರೆ. ಶುಗರ್ BP ಅಂತದ್ದು ಏನೂ ಇಲ್ಲ ಸರ್.
ಹಂಗಂದ್ರೆ ಮೋಸ್ಟ್ ಕಾಮನ್ಲಿ ಏನಿರುತ್ತೆ ಅಂತಂದರೆ ನಿಮ್ದು ಒಳಗಿಂದ ಸಂಬಂಧಪಟ್ಟಿದ್ದಿರ್ಬೋದು, ಹಲ್ಲಿಂದ ಆದರಾಗಲಿ ನಿಮ್ಮ ಗಂಟ್ಲಿಂದ ಆದರೂ ಇರುತ್ತೆ. ಲಿವರಿಂದ ಇರೋದು ಭಾಳ ರೇರ್ ಆಗಿರುತ್ತೆ, ಅನ್ಕಾಮನ್ ಇದು. ಸ್ವಲ್ಪ ಆಲ್ಕೋಹಾಲ್ ಕಂಟೆಂಟು ತಗೊಂತೀವಿ, ಅದರಿಂದ ಸ್ವಲ್ಪ ಭಯ ಆಯಿತು. ಸ್ವಲ್ಪ ಅಂತಂದರೆ ಎಷ್ಟಂತ ಗೊತ್ತಿಲ್ಲ, ಮೀನ್ಸ್ ಅದು ಒಂದು ಕ್ವಾಂಟಿಟಿ ಮೆಜರ್ಮೆಂಟ್ ಇರುತ್ತೆ. ನೀವು ಎಷ್ಟು ದಿವಸಕ್ಕೆ ಎಷ್ಟು ತೊಗೊತೀರಾ, ಎಷ್ಟು ವರ್ಷ ತೊಗೊಂಡಿದ್ದೀರಾ ಅದ್ರ ಮೇಲೆ ಲಿವರ್ ಡಿಸೀಸ್ ಡಿಟರ್ಮೈನ್ ಆಗುತ್ತೆ. ಡೆಫಿನೆಟ್ಲಿ ನೀವು ಹಿಂಗೆ ಹೇಳ್ತಾ ಇದ್ದೀರಾ ರಿಸ್ಕ್ ಫ್ಯಾಕ್ಟರ್ ಇದೆ ಅಂತಂದರೆ ಡಾಕ್ಟ್ರಿಗೆ ತೋರಿಸೋದು ತುಂಬ ಒಳ್ಳೆಯದು. ಎಲ್ಲ ಬ್ಲಡ್ ಟೆಸ್ಟ್ ಮಾಡಿ ಡಾಕ್ಟ್ರಿಗೆ ತೋರಿಸಿ. ಎಸ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಾವು ಡಯಟ್ ಯಾವ ರೀತಿಯಾಗಿರಬೇಕು ಅಂತ ಮಾತನಾಡ್ತಾ ಇದ್ವಿ. ಇದು ಕೂಡ ಒನ್ ಆಫ್ ದಿ ಮೇಜರ್ ಫ್ಯಾಕ್ಟರ್. ಆಲ್ಕೋಹಾಲ್ ಕನ್ಸಂಪ್ಷನಿಂದನೇ ಲಿವರಿಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುವಂಥದ್ದು. ಸೊ ಆಲ್ಕೋಹಾಲ್ ಕನ್ಸಂಪ್ಷನ್ನ ಲಿಮಿಟ್ ಮಾಡೋದು ಎಷ್ಟು ಮುಖ್ಯ ಆಗುತ್ತೆ, ಮತ್ತು ಎಷ್ಟು ಹೌ ಮಚ್ ಈಸ್ ಓಕೆ ಅನ್ನುವಂಥದ್ದು ಲಿವರ್ ಹೆಲ್ತ್ಗೆ? ಈಗ ನೋಡಿ, ನಾನು ಒಂದು ಲೈನಲ್ಲಿ ಹೇಳಬೇಕಂತಂದರೆ ನೋ ಅಮೌಂಟ್ ಆಫ್ ಆಲ್ಕೋಹಾಲ್ ಇಸ್ ಸೇಫ್ ಫಾರ್ ದ ಲಿವರ್. ಓಕೆ, ಆಯಿತಾ? ಈಗ ಇಷ್ಟು ಕುಡಿದ್ರೇ ಲಿವರ್ ಮೀನ್ಸ್ ಓಕೆ ಆಗಿರುತ್ತೆ ಆ ಥರ ಇಲ್ಲೇ ಇಲ್ಲ. ಬೆಟರ್ ಟು ಅವಾಯ್ಡ್ ಆಲ್ಕೋಹಾಲ್. ಈಗ ಆಲ್ಕೋಹಾಲಿಕ್ ಲಿವರ್ ಡಿಸೀಸು ಆಗುತ್ತೆ, ಆಲ್ಕೋಹಾಲ್ ಸಂಬಂಧಪಟ್ಟ ಲಿವರ್ ಡಿಸೀಸು ಆಗುತ್ತೆ, ಮತ್ತು ಆಲ್ಕೋಹಾಲಿನಿಂದ ಫ್ಯಾಟಿ ಲಿವರೂ ಆಗುತ್ತೆ. ಈಗ ಫ್ಯಾಟಿ ಲಿವರ್ಗೆ ತುಂಬ ಕಾಸಸ್ ಇದೆ, ಅದರಲ್ಲಿ ಆಲ್ಕೋಹಾಲು ಒಂದು ಕಾಸು. ಡಾಕ್ಟರ್, ಇನ್ನು ಈಗ ಅವ್ರು ಸಾಮಾನ್ಯವಾಗಿ ಹೇಳ್ತಾ ಇದ್ರು ಬಾಯಿಂದ ರಕ್ತ ಬರುವಂಥದ್ದು, ಈ ರೀತಿ ಅಂದರೆ ಇದು ಮೇಜರ್ ಕಾಸ್ಗೆ ಲೀಡ್ ಆಗಬಹುದು, ಮುಂದೆ ಆರೋಗ್ಯವನ್ನು ಹದಗೆಡಿಸುವಲ್ಲಿ ತುಂಬ ಇದಾಗುತ್ತೆ, ಅಂದರೆ ಲಿವರ್ ಹೆಲ್ತ್ ಬಹಳ ಮುಖ್ಯವಾಗುತ್ತೆ. ಸೊ ಯಾವೆಲ್ಲ ರೀತಿ ಕಾಂಪ್ಲಿಕೇಶನ್ಸ್ ಆಗ್ಬೋದು ನಾವು ಲಿವರ್ ಹೆಲ್ತನ್ನು ಅವಾಯ್ಡ್ ಮಾಡಿದ್ರೆ, ಅಥವಾ ಅರ್ಲಿ ಸಿಂಪ್ಟಮ್ಸನ್ನು ಅವಾಯ್ಡ್ ಮಾಡಿದ್ರೆ ಡಾಕ್ಟರ್? ಈಗ ನೋಡಿ, ಲಿವರ್ ಎಲ್ಲ ಅವಾಯ್ಡ್ ಮಾಡಿಬಿಟ್ಟು ಫೈನಲ್ ಸ್ಟೇಜ್ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ, ಅದು ಸಿರೋಸಿಸ್. ಯಾವಾಗ ಸಿರೋಸಿಸ್ ಅಂತ ಇದ್ದಾಗೆ ಕಾಮಣಿ ಕಾಣ್ಕೊಳ್ಳುತ್ತೆ ಕಣ್ಣಲ್ಲಿ. ಈಗ ಅವ್ರು ಕೇಳಿದ ಪ್ರಶ್ನೆ ಪ್ರಕಾರ ಈಗ ಎಲ್ಲ ಸ್ಕಿನ್ ಎಲ್ಲ ಬ್ಲ್ಯಾಕ್ ಆಗ್ಲಿಕ್ಕೆ ಶುರು ಆಗುತ್ತೆ, ಸ್ಕಿನ್ ಡ್ರೈ ಆಗುತ್ತೆ, ತುಂಬ ತುರ್ಸೋದು ಅದೆಲ್ಲ ಸ್ಟಾರ್ಟ್ ಆಗುತ್ತೆ, ಅದು ಒಂದು ಸಿಂಪ್ಟಮ್ಮು. ಮತ್ತು ಇನ್ನೊಂದೇನೆಂದರೆ ಹೊಟ್ಟೆ ದೊಡ್ಡದಾಗಕ್ಕೆ ಶುರು ಆಗುತ್ತೆ, ನೀರು ತುಂಬ್ಕೊಳ್ಳೋಕೆ ಶುರು ಆಗುತ್ತೆ. ಮತ್ತು ಅಲ್ಲಿ ನಿಮಗೆ ನಾರ್ಮಲ್ ಸ್ವಲ್ಪ ಮೂಗಿಂದ ಬ್ಲೀಡಿಂಗ್ ಆಗೋದು, ಬಾಯಿಂದ ಬ್ಲೀಡಿಂಗ್ ಆಗೋದು, ಇದೆಲ್ಲ ಕಂಡುಕೊಳ್ಳುತ್ತೆ. ಮತ್ತು ಬಿಟ್ಟು ಮಾತಾಡೋದು, ಏನಾದರೂ ಮಾತಾಡೋದು, ಇದೆಲ್ಲ ಅಮೋನಿಯಾ ಜಾಸ್ತಿ ಆಗೋದ್ರಿಂದ, ಲಿವರ್ ಕೆಲಸ ಮಾಡಲಾರ್ದಿಂದ ಅಮೋನಿಯಾ ಜಾಸ್ತಿ ಆಗಿ ಇದೆಲ್ಲ ಕಂಡುಕೊಳ್ಳುತ್ತೆ. ಈ ಥರ ಇದ್ದಾಗೆ ಪೇಷಂಟ್ಗೆ ಡೆಫಿನೆಟ್ಲಿ ಲಿವರ್ ಸ್ಪೆಷಲಿಸ್ಟಿಗೆ ತೋರಿಸ್ಬೇಕು, ಮತ್ತು ಮೋಸ್ಟ್ಲಿ ಟ್ರಾನ್ಸ್ಪ್ಲಾಂಟ್ ಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಆಲ್ಕೋಹಾಲ್ ಕನ್ಸಂಪ್ಷನ್ನಿಂದ ಇಂಡ್ಯೂಸ್ ಆಗಿರುವಂತಹ ಲಿವರ್ ಪ್ರಾಬ್ಲಮ್ಸು ಹೇಗೆ ಗೊತ್ತಾಗುತ್ತೆ? ಅಂದರೆ ಪೇಷಂಟ್ಗೆ ಲಿವರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಯಾವ ರೀತಿಯಾಗಿ ಗೊತ್ತಾಗುತ್ತೆ? ಮತ್ತು ಬೇರೆ ಲಿವರ್ ಪ್ರಾಬ್ಲಮ್ಸ್ಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ಇರುತ್ತೆ ಟ್ರೀಟ್ಮೆಂಟ್ ವೈಸ್ ಅಂತ ಹೇಳೋದು? ಈಗ ನೋಡಿ, ಲಿವರ್ ತೊಂದರೆಗಳ ಫ್ಯಾಟಿ ಲಿವರ್ ಆಗಿರ್ಬೋದು. ಈಗ ನೋಡ್ರಿ, ಡಯಾಬಿಟೀಸು, ಹೈಪರ್ ಟೆನ್ಷನ್ನು ಮತ್ತು ವೇಟ್ ಜಾಸ್ತಿ ಇರೋದ್ರಿಂದ ಫ್ಯಾಟಿ ಲಿವರು, ಅದ್ರ ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತೆ. ಅದು ಏನಾಗುತ್ತೆ, ನಮಗೆ ವೇಟ್ ಲಾಸು ಡೈಟ್ ಕಂಟ್ರೋಲ್ ಮಾಡೋದ್ರಿಂದ ಕಂಟ್ರೋಲ್ ಆಗುತ್ತೆ. ಬಟ್ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿಗೆ ಟ್ರೀಟ್ಮೆಂಟ್ ಇದೆ, ಟ್ಯಾಬ್ಲೆಟ್ಸ್ ಎಲ್ಲ ಇದ್ದಾವೆ. ಈ ಆಲ್ಕೋಹಾಲಿಗೆ ಮೋಸ್ಟ್ ಇಂಪಾರ್ಟೆಂಟ್ ಫಸ್ಟ್ ಪಾರ್ಟ್ ಆಫ್ ಟ್ರೀಟ್ಮೆಂಟು ಆಲ್ಕೋಹಾಲ್ ನಿಂದ್ರಿಸೋದು ಒಂದು. ಅದು ಹಾಕೊಳ್ಳಿ, ಆಲ್ಕೋಹಾಲಿಂದ ಏನೇನು ಡ್ಯಾಮೇಜ್ ಆಗಿದೆ, ಫೈನಲಿ ಸಿರೋಸಿಸ್ ಆಗಿದೆ ಅಂದರೆ ಟ್ರಾನ್ಸ್ಪ್ಲಾಂಟ್ ಬೇಕೇ ಬೇಕು. ಬಟ್ ಸಿರೋಸಿಸ್ಗಿಂತ ಮುಂಚೆ ಇದೆ ಅಂತಂದರೆ ಆಲ್ಕೋಹಾಲ್ ನಿಂದ್ರಿಸೋದ್ರಿಂದನೇ ಎಲ್ಲ ರಿವರ್ಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಒಂದೆರಡು ಮೆಡಿಸಿನ್ಸ್ ಬೇಕಾಗೋದು, ಬಟ್ ಇಟ್ ವಿಲ್ ಡೆಫಿನೆಟ್ಲಿ ರಿಕವರ್. ಓಕೆ ಡಾಕ್ಟರ್, ಇನ್ನು ಲಿವರ್ ಡಿಸೀಸ್ಗೆ ಮುಖ್ಯವಾಗಿ ಹೆಪಟೈಟಿಸ್ ಬಿ ಮತ್ತು ಸಿ ಕಾರಣ ಅಂತ ನೀವು ಹೇಳ್ತಾ ಇದ್ರಿ. ಈಗ ಹೆಪಟೈಟಿಸ್ ಬಿ ಮತ್ತು ಸಿ ಅನ್ನು ಅವಾಯ್ಡ್ ಮಾಡೋದು ಅಥವಾ ಪ್ರಿವೆಂಟ್ ಮಾಡೋದಕ್ಕೆ ಏನಾದರೂ ಸ್ಟೆಪ್ಸ್ ತಗೊಳ್ಬಹುದಾ ಅಂತ? ನೋಡಿ, ಹೆಪಟೈಟಿಸ್ ಬಿಗಂತೂ ವ್ಯಾಕ್ಸಿನೇಷನ್ ಇದೆ, ಮತ್ತು ಈಗ ಹೆಪಟೈಟಿಸ್ ಸಿಗೆ ವ್ಯಾಕ್ಸಿನ್ ಇಲ್ಲ. ಬಟ್ ಹೆಪಟೈಟಿಸ್ ಸಿ ಯಾವಾಗಿರುತ್ತೆ ಕಂಡು ಬಂದಾಗೆ ದೆರ್ ಈಸ್ ಅ ಡೆಫಿನೆಟ್ ಟ್ರೀಟ್ಮೆಂಟ್ ಇದೆ ಹೆಪಟೈಟಿಸ್ ಸಿಗೆ. ಹೆಪಟೈಟಿಸ್ ಬಿ ಒಂದ್ಸರ ಆಗಿದ್ದರೆ ಮೆಡಿಕೇಷನ್ ಏನಾದರೂ ಟ್ಯಾಬ್ಲೆಟ್ಸ್ ಏನಾದರೂ ಸ್ಟಾರ್ಟ್ ಮಾಡಿದ್ರೆ ಲೈಫ್ ಲಾಂಗ್ ನಡೆಯುತ್ತೆ ಮೋಸ್ಟ್ ಆಫ್ ದ ಟೈಮ್. ಬಟ್ ಹೆಪಟೈಟಿಸ್ ಸಿಗೆ ವ್ಯಾಕ್ಸಿನೇಷನ್ ಇಲ್ಲ, ಬಟ್ ನಾವು ಪ್ರಿವೆಂಟ್ ಮಾಡ್ಬೋದು. ಯಾವ ಥರ ಅಂತಂದರೆ, ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ನು, ನೀಡಲ್ಸ್, ಕಂಟ್ಯಾಮಿನೇಟೆಡ್ ನೀಡಲ್ಸ್ ಅಂದರೆ ರಿಯೂಸ್ ಮಾಡಿದ ನೀಡಲ್ಸ್, ಅದರಿಂದ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಭಾಳ ಕಾಮನ್. ಇವೆರಡು ಅವಾಯ್ಡ್ ಮಾಡೋದ್ರಿಂದ ಹೆಪಟೈಟಿಸ್ ಬಿ ಮತ್ತು ಸಿ ಸಂಬಂಧಪಟ್ಟಿದ್ದ ಲಿವರ್ ಡಿಸೀಸ್ ನಾವು ಪ್ರಿವೆಂಟ್ ಮಾಡ್ಬೋದು. ಓಕೆ ಡಾಕ್ಟರ್, ಇನ್ನು ಲಿವರ್ ಫೇಲ್ಯೂರ್ ಆದಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ನ ಅಗತ್ಯ ಎವ್ರಿ ಟೈಮ್ ಇರುತ್ತಾ, ಅಥವಾ ಈ ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನೀವು ಹೇಳೋದಾದರೆ? ಈಗ ನೋಡಿ, ಲಿವರ್ ಫೇಲ್ಯೂರ್ ಅಂತಂತಂದರೆ ಭಾಳ ಟೈಪ್ಸ್ ಇದ್ದಾವೆ. ಈಗ ಲಿವರ್ ಫೇಲ್ಯೂರ್ ಬಂದಾಗೆ ಎಲ್ಲರಿಗೂ ಒಮ್ಮೆಗೆ ಫಸ್ಟ್ ಬಂದಾಗೆ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳೋಕೆ ಇಷ್ಟಪಡೋಲ್ಲ ನಾವು. ಫಸ್ಟು ಆದಷ್ಟು ಮೆಡಿಸಿನಿಂದ, ಈಗ ಲಿವರ್ ಡಯಾಲಿಸಿಸ್ ಏನು ಪ್ಲಾಸ್ಮಾ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ, ಅದು ಟ್ರೈ ಮಾಡ್ತೀವಿ ನಾವು. ಬಟ್ ಪೇಷಂಟ್ ಯಾವಾಗ ಲಿವರ್ ಫೇಲ್ಯೂರಿಂದ ಬರ್ತಾರೆ, ಒಂದೆರಡು ದಿವಸದಲ್ಲಿ ಟ್ರಾನ್ಸ್ಪ್ಲಾಂಟ್ ಆಗೋದಿಲ್ಲ. ಯಾಕಂದರೆ ಲಿವರ್ ಕೊಡೋರು ಅವರಿಗೂ ಟೆಸ್ಟ್ ಬೇಕಾಗುತ್ತೆ, ಲಿವರ್ ತೊಗೊಳೋರು ಅವರಿಗೂ ಟೆಸ್ಟ್ ಬೇಕಾಗುತ್ತೆ. ಅದಕ್ಕೆ ಒಂದೆರಡು ದಿವಸ ಬೇಕಾಗುತ್ತೆ. ಅದರಷ್ಟರಲ್ಲಿ ಆದಷ್ಟು ಮೆಡಿಸಿನ್ಸು ಮತ್ತು ಲಿವರ್ ಡಯಾಲಿಸಿಸಿಂದ ನಾವು ಸ್ಟೇಬಲ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಬಟ್ ಆಗಲಿಲ್ಲ ಅಂದರೆ ಡೆಫಿನೆಟ್ಲಿ ಟ್ರಾನ್ಸ್ಪ್ಲಾಂಟ್ ಹೋಗ್ತಾರೆ.
ಡಾಕ್ಟರ್, ಇನ್ನು ಲಿವರ್ ಟ್ರಾನ್ಸ್ಪ್ಲಾಂಟ್ ಪ್ರೊಸೀಜರಲ್ಲಿ ಯಾವೆಲ್ಲ ರೀತಿ ಕಾಂಪ್ಲಿಕೇಶನ್ಸ್ ಬರಬಹುದು? ನೀವು ಹೇಳ್ದಂಗೆ ಡೋನರ್ಗಾಗಿರಲಿ ಅಥವಾ ರಿಸೀವರ್ಗಾಗಿರಲಿ ಯಾವೆಲ್ಲ ರೀತಿ ಕಾಂಪ್ಲಿಕೇಶನ್ಸ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ? ಮತ್ತು ಲಿವರ್ ಟ್ರಾನ್ಸ್ಪ್ಲಾಂಟ್ ಎಷ್ಟು ಅಂದರೆ ಸಕ್ಸಸ್ಫುಲ್ ಆಗೋದಕ್ಕೆ ಎಷ್ಟು ಸಾಧ್ಯ ಅಂತ ನೀವು ಹೇಳ್ತೀರಾ? ಈಗಿನ ಟೈಮಲ್ಲಿ ಹೇಳಿದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟು 90 to 95% ಸಕ್ಸಸ್ ರೇಟ್, ಸರ್ವೈವಲ್ ಅಂದ್ರೇನು, ಟ್ರಾನ್ಸ್ಪ್ಲಾಂಟ್ ಆದವರು 90 to 95% ಟೈಮ್ಸ್ ಅವರು ಆರಾಮಾಗಿರ್ತಾರೆ 1 ವರ್ಷದಲ್ಲಿ. ಮೀನ್ಸ್ ಟ್ರಾನ್ಸ್ಪ್ಲಾಂಟ್ ಆಗಿ 1 ವರ್ಷಕ್ಕೆ. 5 year ಸರ್ವೈವಲ್ ಕೇಳಿದ್ರೆ 85 to 90% ಇದೆ. ಲಿವರ್ ಟ್ರಾನ್ಸ್ಪ್ಲಾಂಟ್ ಏನು ಬೆಸ್ಟು ಅಂತಂತಂದರೆ, ಲಿವರ್ ಟ್ರಾನ್ಸ್ಪ್ಲಾಂಟಿಗೆ ಬ್ಲಡ್ ಗ್ರೂಪ್ ಮ್ಯಾಚಿಂಗ್ ಮಾಡಿದ್ರೆ ಸಾಕು, ಬೇರೆ ಟೆಸ್ಟ್ ಬೇಕಾಗೋದಿಲ್ಲ. ಆ್ಯಂಡ್ ಈಗ ಡೋನರ್ ಬಗ್ಗೆ ಕೇಳಿದ್ರೆ, ಯಾರು ಲಿವರ್ ಕೊಡ್ತಾರೋ ಅವರು 30% ಇದ್ದರೆ ಸಾಕು ಅವರಿಗೆ, ನಾರ್ಮಲ್ ಲಿವರ್ ಫಂಕ್ಷನಿಂಗ್ ಇದ್ದರೆ. ಅವರು ಮತ್ತೆ ಬೆಳ್ಕೊಂಡು ಬಿಡುತ್ತೆ, 6 ರಿಂದ 8 ವಾರದಲ್ಲಿ ಲಿವರ್ ಬೆಳ್ಕೊಂಡು ಬಿಡುತ್ತೆ, ಮತ್ತು ಅವ್ರು ನಾರ್ಮಲ್ ಆಗಿರ್ತಾರೆ. ಡೋನರ್ ಏನಪ್ಪ ಅಂತಂತಂದರೆ ಮ್ಯಾಕ್ಸಿಮಮ್ 1-2 ವಾರ ಹಾಸ್ಪಿಟಲಲ್ಲಿ ಇರ್ತಾರೆ. ಅದು ಹಾಕೊಳ್ಳಿ ಅವ್ರು ಡಿಸ್ಚಾರ್ಜ್ ಮಾಡಿಬಿಟ್ಟು 1 ತಿಂಗಳಲ್ಲೆಲ್ಲ ಕೆಲಸ ಮಾಡ್ಕೋಬೋದು. ಡೋನರಿಗೆ ರಿಸ್ಕ್ ಅಂತಂತಾರೆ ನೋಡ್ರಿ, ಈಗ 500 ಜನ ಡೋನರ್ ಇದ್ದಾರೆ ಅಂದರೆ ಒಬ್ಬರು ಡೋನರಿಗೆ ಕೊಟ್ಕೊಳ್ಳೆ ಲಿವರ್ ಫೇಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ನಾವು ಯಾರಿಗಾದ್ರೂ ಲಿವರ್ ಕೊಡೋರಿಗೂ ಅದು ಎಕ್ಸ್ಪ್ಲೇನ್ ಮಾಡಿ ನಾವು ಕೌನ್ಸಿಲಿಂಗ್ ಮಾಡಿ ಲಿವರ್ ತೊಗೊತೀವಿ ಡೋನರಲ್ಲಿ. ಓಕೆ ಸರ್. ಡಾಕ್ಟರ್, ಇನ್ನು ಇದಕ್ಕೆ ಸಂಬಂಧಪಟ್ಟ ಲಾಂಗ್ ಟರ್ಮ್ ರಿಸ್ಕ್ ಏನಾದರೂ ಇರುತ್ತಾ? ಅಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಪೇಷಂಟ್ಗೆ ಅದರಿಂದ ಮೆಡಿಕೇಷನ್ಸ್ ಆಗಿರಬಹುದು ಅಥವಾ ಯಾವ ರೀತಿಯಾಗಿ ಮುಂದೆ ಇದು ರಿವರ್ಸ್ ಆಗುವಂಥ ಚಾನ್ಸ್ ಏನಾದರೂ ಇರುತ್ತಾ? ಈಗ ನೋಡಿ, ನಮಗೆ ವಯಸ್ಸಾದಂಗೆ ನಮಗೆ ಡಯಾಬಿಟೀಸು, ಹೈಪರ್ ಟೆನ್ಷನ್ನು, ಥೈರಾಯ್ಡು ಇದೆಲ್ಲ ಬರುತ್ತೆ. ಅದರಿಂದ ಹಾರ್ಟ್ ಅಟ್ಯಾಕ್ಸು ಮತ್ತು ಸ್ಟ್ರೋಕ್ ಆಗೋ ಚಾನ್ಸಸ್ ಇದ್ದಾರೆ. ಲಿವರ್ ಟ್ರಾನ್ಸ್ಪ್ಲಾಂಟ್ ಹಾಕೊಳ್ಳೇನು ಜನಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂತಂತಂದರೆ ಈ ಕಾರಣದಿಂದನೇ ತೊಂದರೆ ಆಗುತ್ತೆ. ಬಟ್ ಲಿವರ್ದಿಂದ ತೊಂದರೆ ಆಗೋದು ಭಾಳ ಕಡಿಮೆ ಆಗಿರುತ್ತೆ, ಚಾನ್ಸಸ್ ತುಂಬ ಕಡಿಮೆ ಆಗಿರುತ್ತೆ. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆ ಇರುವಂತಹ ಪೇಷಂಟ್ಸು ಯಾವ ರೀತಿಯಾಗಿ ಅವರ ಲೈಫ್ ಸ್ಟೈಲ್ ಇರಬೇಕಾಗತ್ತೆ ಮುಂದೆ? ಡಯಟ್ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ಅದೆಲ್ಲ ಸರಿ. ಬಟ್ ಬೇರೆ ಕಾಂಪ್ಲಿಕೇಶನ್ಸ್ ಇದ್ದರೂ ಕೂಡ ಲಿವರ್ಗೆ ಅದು ಮುಂದೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಏನು ಕಾಂಪ್ಲಿಕೇಶನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ರೇಟ್ ಆಫ್ ಕಾಂಪ್ಲಿಕೇಶನ್ ಫಸ್ಟ್ 3 monthsಲ್ಲೇ ಇರುತ್ತೆ. 3 ತಿಂಗಳಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಬಟ್ 3 ತಿಂಗಳ ಹಾಕೊಳ್ಳೆ ಎಲ್ಲ ಮೆಡಿಕೇಷನ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಆ್ಯಂಡ್ ಎಲ್ಲರೂ ಚೆನ್ನಾಗೇ ಇರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಆ್ಯಂಡ್ ಈಗ ನೋಡಿ, ನಾರ್ಮಲ್ ಮನುಷ್ಯನಿಗೆ ಹೆಂಗೆ ಶುಗರು ಮತ್ತು ಫ್ಯಾಟಿ ಲಿವರ್ ಚಾನ್ಸಸ್ ಎಷ್ಟಿರುತ್ತೆ, ಟ್ರಾನ್ಸ್ಪ್ಲಾಂಟ್ ಹಾಕೊಳ್ಳೆ ನಾವು ಸ್ಟಿರಾಯ್ಡ್ ಅದು ಯೂಸ್ ಮಾಡ್ತೀವಿ, ಸ್ವಲ್ಪ ಜಾಸ್ತಿ ಚಾನ್ಸಸ್ ಇರುತ್ತೆ. ಅದಕ್ಕೆ ಅವರಿಗೆ ಎಕ್ಸಸೈಸು ಅದೆಲ್ಲ ಅಡ್ವೈಸ್ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನು ತುಂಬ ಜನ ಸಾಮಾನ್ಯವಾಗಿ ಮೆಡಿಕೇಷನ್ ಆಗಿ ಹರ್ಬಲ್ ಸಪ್ಲಿಮೆಂಟ್ಸ್ ತೊಗೊಳ್ತಿರ್ತಾರೆ, ಪೇನ್ ಕಿಲ್ಲರ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರ್ತಾರೆ. ಇದು ಲಿವರ್ ಮೇಲೆ ಎಫೆಕ್ಟ್ ಆಗುತ್ತಾ ಡಾಕ್ಟರ್? ಈಗ ನೋಡಿ, ಪೇನ್ ಕಿಲ್ಲರ್ ಅಂತಂದರೆ ಒಂದು ಡೋಸ್ ಇದೆ, ಮತ್ತು ಇಷ್ಟು ತೊಗೊಂಡ್ರೆ ಆಗುತ್ತೆ ಅಂತಿದೆ. ಈಗ ಪ್ಯಾರಾಸಿಟಮಾಲ್ ಈಗ ಮೋಸ್ಟ್ ಕಾಮನ್ ಕಾಸ್ ಲಿವರ್ ಫೇಲ್ಯೂರ್ಗೆ ಮೋಸ್ಟ್ ಕಾಮನ್ ಕಾಸ್ ಹೇಳಬೇಕಾದ್ರೆ ನಮ್ಮ ಇಂಗ್ಲೆಂಡಲ್ಲಾದರೂ ಆಗಲಿ ಯುರೋಪ್ ನೇಷನ್ಸಲ್ಲಿ ಮೋಸ್ಟ್ ಕಾಮನ್ ಕಾಸ್ ಪ್ಯಾರಾಸಿಟಮಾಲ್ ಪಾಯ್ಸನಿಂಗಿಂದ ಆಗುತ್ತೆ. ಬಟ್ ಇಂಡಿಯಾದಲ್ಲಿ ಅದು ಅಲ್ಲ ಕಾಮನ್, ಹೆಪಟೈಟಿಸ್ ಎ ಮತ್ತು ಹೆಪಟೈಟಿಸ್ ಇಯಿಂದ ಆಗುತ್ತೆ. ಈಗ ಸೆಕೆಂಡ್ ಪಾರ್ಟ್ ಆಫ್ ದ ಕ್ವಶನ್, ನೀವು ಹರ್ಬಲ್ ಮೆಡಿಕೇಷನ್ಸು ಮತ್ತು ಏನಾದರೂ ಆಯುರ್ವೇದಿಕ್ಸಿಂದ ಆಗುತ್ತೆ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಎಸ್. ತುಂಬ ಪೇಪರ್ಸ್ ಇದ್ದಾವೆ ಸಪೋರ್ಟ್ ಮಾಡೋದಕ್ಕೆ ದಟ್ ಕನ್ಸ್ಯೂಮಿಂಗ್ ಆಯುರ್ವೇದಿಕ್ಸ್ ಆರ್ ಎನಿ ಹರ್ಬಲ್ ಮೆಡಿಸಿನ್ ತೊಗೊಂಡಿದ್ರೆ ಲಿವರ್ ತೊಂದರೆ ಆಗೋ ಚಾನ್ಸಸ್ ಇದೆ. ಓಕೆ ಡಾಕ್ಟರ್, ಇನ್ನು ಲಿವರ್ಗೆ ಸಂಬಂಧಪಟ್ಟಂತೆ ಇರುವಂತಹ ಕೆಲವೊಂದು ಮಿಸ್ಕನ್ಸೆಪ್ಷನ್ಸ್ ಏನು ಅಂತ ನೀವು ಹೇಳೋದು? ಈಗ ನೋಡಿ, ಮಿಸ್ಕನ್ಸೆಪ್ಷನ್ಸ್ ಅಂತಂದರೆ ಎಲ್ಲರೂ ಅವ್ರ ಮನಸ್ಸಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಆಲ್ಕೋಹಾಲ್ ಸೇವನೆದಿಂದನೇ ಲಿವರ್ ಡಿಸೀಸ್ ಆಗುತ್ತೆ ಅಂತಿರುತ್ತೆ. ಅದು ಮಿಸ್ಕನ್ಸೆಪ್ಷನ್ನು. ಬಟ್ ಸೆಕೆಂಡ್ ಪಾರ್ಟ್ ಏನಂತಂತಂದರೆ, ಈ ಹರ್ಬಲ್ ಮೆಡಿಸಿನ್ಸ್ ತೊಗೊಳೋದಾದ್ರೂ ಆಗಲಿ, ಯಾವುದಾದ್ರು ಆಯುರ್ವೇದಿಕ್ ಮೆಡಿಸಿನ್ ತೊಗೊಂಡಿದ್ರಿಂದ ಲಿವರ್ ಚೆನ್ನಾಗಿರುತ್ತೆ ಅಂತ ತಿಳ್ಕೊತಾರೆ. ಇದು ಒಂದು ಮಿಸ್ಕನ್ಸೆಪ್ಷನ್ನು. ನಾವು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನಂತಂದರೆ, ಲಿವರ್ ಸರಿಯಾಗಿರಬೇಕು ಅಂತಂದರೆ ವೇಟ್ ಆದಷ್ಟು ಕಡಿಮೆಯಾಗಿ ಇಟ್ಕೊಡೋದು ಮತ್ತು ನಮ್ಮದು ಡೈಟ್ ಸರಿಯಾಗಿ ಇಟ್ಕೊಳೋದು, ಅದಷ್ಟೇ. ಡಾಕ್ಟರ್, ಇನ್ನು ಲೈಫ್ ಸ್ಟೈಲ್ ಅಂತ ಬಂದಾಗ ಈ ಯೋಗ ಮಾಡೋದಾಗಿರ್ಬೋದು ಅಥವಾ ಪ್ರಾಣಾಯಾಮ ಇದೆಲ್ಲ ನಿಜವಾಗ್ಲೂ ಹೆಲ್ಪ್ ಮಾಡುತ್ತಾ ಲಿವರ್ ಹೆಲ್ತ್ಗೆ ಅಂತ? ಇದು ನಮ್ಮ ಮನಸ್ಸಿಗೆ ಹೆಲ್ಪ್ ಮಾಡುತ್ತೆ, ಬಟ್ ಲಿವರಿಗೆ ಹೆಲ್ಪ್ ಮಾಡೋದಿಲ್ಲ. ಏನಂತಂದರೆ, ಲಿವರಲ್ಲಿ ಫ್ಯಾಟಿ ಲಿವರ್ ಮೋಸ್ಟ್ ಕಾಮನ್ ಆಗಿ ಕಂಡುಬಿಡುತ್ತೆ. ತುಂಬ ಕಾರಣದಿಂದ ಫ್ಯಾಟಿ ಲಿವರ್ ಆಗುತ್ತೆ, ಹೌದಾ? ಈಗ ಯೋಗ ಅಂತಂದ್ರೆ ಕೂತ್ಕೊಂಡು ಜಗದಲ್ಲಿ ಮಾಡೋದು. ಬಟ್ ಫ್ಯಾಟಿ ಲಿವರ್ ಕಡಿಮೆ ಮಾಡಬೇಕಂತಂದರೆ ಅವನು ವಾಕಿಂಗ್ ಮಾಡೋದ್ರಿಂದ, ಜಾಗಿಂಗ್ ಮಾಡೋದ್ರಿಂದ, ಜಿಮ್ ಹೋಗೋದ್ರಿಂದ ಕಡಿಮೆ ಆಗುತ್ತೆ. ಬಟ್ ಯೋಗ ಮಾಡೋದರಿಂದ ಫ್ಯಾಟಿ ಲಿವರ್ ಕಡಿಮೆ ಆಗೋದಿಲ್ಲ. ಡಾಕ್ಟರ್, ಇನ್ನು ಈಗ ಲಿವರ್ ಟ್ರೀಟ್ಮೆಂಟ್ ಅಂತ ಬಂದಾಗ ಈಗ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ, ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಈಸಿ ಆಗಿದೆ, ಅದರ ಬಗ್ಗೆ ನೀವು ಹೇಳೋದಾದರೆ? ಈಗ ನೋಡಿ, ಲಿವರ್ ಕ್ಯಾನ್ಸರ್ ಬಗ್ಗೆ ಮಾತಾಡಬೇಕಂದ್ರೆ, ನಾನು ಲಿವರ್ ಕ್ಯಾನ್ಸರ್ದಲ್ಲಿ ಈಗ ಬೇರೆ ಕ್ಯಾನ್ಸರ್ ಬಾಡಿಯಲ್ಲಿ ತುಂಬ ಆರ್ಗನ್ಸಲ್ಲಿ ಕ್ಯಾನ್ಸರ್ಸ್ ಆಗುತ್ತೆ ಮತ್ತು ಲಿವರ್ ಕ್ಯಾನ್ಸರ್ ಆಗಿರುತ್ತೆ, ಅದು ಡಿಫ್ರೆಂಟ್ ಆಗಿರುತ್ತೆ. ಲಿವರ್ ಕ್ಯಾನ್ಸರ್ ನಾವು ಬರ್ನ್ ಮಾಡ್ಬೋದು.
ಮತ್ತು ಲಿವರ್ ಕ್ಯಾನ್ಸರ್ ನಾವು ಸರ್ಜರಿ ಆಪ್ರೇಷನ್ ಮಾಡಿ ತೆಗಿಬೋದು. ಆ್ಯಂಡ್ ಲಿವರ್ ಕ್ಯಾನ್ಸರ್ಗೆ ನಮ್ಮ ಕಡೆ ಇಂಜೆಕ್ಷನ್ಸು ಇದ್ದಾವೆ. ಅದೊಂದು ಲೇಟೆಸ್ಟ್ ಅಡ್ವಾನ್ಸಸ್ ಮತ್ತು ಹೊಸದಾಗಿ ಬಂದಿರೋದು. ಇನ್ನೊಂದು ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಾನು ಮಾತಾಡಬೇಕಂತ ಹೇಳಿದ್ರೆ, ಯಾರು ಲಿವರ್ ಕೊಡ್ತಾರೋ ಪಾಪ ಅವರು ತುಂಬ ಚಿಕ್ಕ ವಯಸ್ಸದವ್ರು ಇರ್ಬೋದು, ಮದುವೆ ಆಗ್ಲಾರ್ದವ್ರು ಇರ್ಬೋದು, ಅವ್ರಿಗೆ ಏನಿದೆ ರೋಬೋಟಿಕ್ ಟ್ರಾನ್ಸ್ಪ್ಲಾಂಟೇಷನ್, ಅಂದರೆ ಅವ್ರ ಲಿವರು ಇದು ರೋಬೋಟಿಕ್ ಸರ್ಜರಿಯಿಂದ ತೆಗಿಯೋದು. ಸೊ ದ್ಯಾಟ್ ಅವರಿಗೆ ಏನೂ ಸ್ಕಾರ್ ಮಾರ್ಕ್ ಉಳಿಯೋದಿಲ್ಲ ಹೊಟ್ಟೆ ಮೇಲೆ. ಅದೆಲ್ಲ ಲೇಟೆಸ್ಟ್ ಅಡ್ವಾನ್ಸಸ್ಸು. ಡಾಕ್ಟರ್, ಇನ್ನು ಲಿವರ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನೀವು ಹೇಳ್ತಾ ಇದ್ರಲ್ವಾ, ಈಗ ಡೋನರ್ಗಾಗಿರ್ಬೋದು ಅಥವಾ ರೆಸಿಪಿಯೆಂಟ್ಗೆ ಯಾವೆಲ್ಲ ಫ್ಯಾಕ್ಟರ್ಸ್ನ ಚೆಕ್ ಮಾಡ್ತಾರೆ? ಮತ್ತು ಡೋನರ್ ಹೆಲ್ತ್ ನೀವು ಹೇಳಿದ್ರಿ 30% ಹೆಲ್ದಿ ಆಗಿದ್ರೆ ಸಾಕು ಲಿವರ್ ಅಂತ. ಅವ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಆದಮೇಲೆ, ರಿಕವರ್ ಆದಮೇಲೆ ನೀವು ಹೇಳಿದ್ರೆ ಲಿವರ್ ಗ್ರೋ ಆಗಿಬಿಡುತ್ತೆ ಮತ್ತೆ ಅಂತ, ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಏನಾದರೂ ಬರುವಂಥ ಸಾಧ್ಯತೆ ಇರುತ್ತಾ ಲಿವರ್ ಡೋನರ್ಗೆ? ಈಗ ಡೋನರ್ ಸಂಬಂಧಪಟ್ಟಂಗೆ ನೋಡಿ, ಅವ್ರಿಗೆ 30% ಲಿವರ್, ಒಳ್ಳೆ ಲಿವರ್ ಇತ್ತಂದರೆ 30% ಆಫ್ ದ ಲಿವರ್ ಸಾಕು ಅವ್ರಿಗೆ. ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸ್, ನಾರ್ಮಲ್ ಕೆಲಸ ಮಾಡೋದಕ್ಕೆ ಅದು ಸಾಕು. ಇದೇನಾಗುತ್ತೆ, ಸ್ವಲ್ಪ ಜನಕ್ಕೆ ಫ್ಯಾಟಿ ಲಿವರ್ ಇರುತ್ತೆ, ಅವ್ರಿಗೆ 40% ಬಿಡಬೇಕಾಗತ್ತೆ. ಸೊ ಅದು ತುಂಬ ಫ್ಯಾಕ್ಟರ್ಸ್ ಇರ್ತವೆ, ತುಂಬ ಡಿಸೈಡ್ ಮಾಡಬೇಕಾಗುತ್ತೆ ಅದರ ಫ್ಯಾಕ್ಟರ್ಸ್ ಪ್ರಕಾರ. ಈಗ ಡೋನರು ಆಪ್ರೇಷನ್ ಆದಮೇಲೆ ಅವರಿಗೆ ಊಂಡ್ಸ್ ಏನು ಸರ್ಜರಿ ಆಗಿರುತ್ತೆ ಆ ಸೈಟಲ್ಲಿ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸರ್ಜರಿದಲ್ಲಿ ಏನಾದರೂ ಕಾಂಪ್ಲಿಕೇಶನ್ ರೇಟು ಬರೀ 2 to 3% ಇರುತ್ತೆ ಅಷ್ಟೇ. ಅದೆಲ್ಲ ಕಾಂಪ್ಲಿಕೇಶನ್ಸ್ ನಾವು ಮ್ಯಾನೇಜ್ ಮಾಡ್ಬೋದು. ಮತ್ತು ಇದು ಹೊಟ್ಟೆಯಲ್ಲಿ ಒಂದು ಡ್ರೈನ್ ಇರುತ್ತೆ, ಪೈಪ್ ಇರುತ್ತೆ, ಅದು 3 ರಿಂದ 4 ದಿವಸ ಇರುತ್ತೆ. ಅದು ಸ್ವಲ್ಪ ನಾವು ಮ್ಯಾನೇಜ್ ಮಾಡಿದ್ರೆ, ಟ್ಯಾಬ್ಲೆಟ್ಸಿಂದ ಮೆಡಿಕೇಷನಿಂದ ಮ್ಯಾನೇಜ್ ಮಾಡಿದ್ರೆ ಅದೆಲ್ಲ ತನ್ನಷ್ಟಕ್ಕೆ ತಾನೇ ಸರಿ ಹೋಗುತ್ತೆ. ಓವರಾಲ್ ನಾವು ಡೋನರ್ ಬಗ್ಗೆ ಮಾತಾಡಬೇಕಂದ್ರೆ, ಫಸ್ಟ್ 3 ದಿವಸ ICUದಲ್ಲಿರ್ತಾರೆ, 7ನೇ ದಿವಸ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿಬಿಟ್ಟಿರ್ತಾರೆ. ನಾರ್ಮಲ್ ಊಟ ಎಲ್ಲ ನಾರ್ಮಲ್ ಲೈಫ್ ಸ್ಟೈಲಿಗೆ ಹೋಗ್ಬಿಡ್ತಾರೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಆಸ್ಟರ್ ವೈಟ್ಫೀಲ್ಡ್ ಹಾಸ್ಪಿಟಲ್, ಪ್ಲಾಟ್ ನಂಬರ್ 3-4, ಸದರಮಂಗಲ ಇಂಡಸ್ಟ್ರಿಯಲ್ ಏರಿಯಾ ಆಫ್ ವೈಟ್ಫೀಲ್ಡ್, ಮುಖ್ಯ ರಸ್ತೆ, ITPL ಎದುರುಗಡೆ, ವೈಟ್ಫೀಲ್ಡ್, ಬೆಂಗಳೂರು, ಕರ್ನಾಟಕ 560066. ದೂರವಾಣಿ ಸಂಖ್ಯೆ 080451088888. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.